ಗುಂಡಾಗಿರಿ ರಾಜಕಾರಣದಿಂದ ದೂರ ಸರಿದಿದ್ದಾರೆ, ಒಳ್ಳೆಯ ರಾಜಕೀಯ ಮಾಡ್ತಾ ಇದ್ದಾರಪ್ಪ ಅನ್ನುವಂಥದ್ದು. ವಾಲ್ಮೀಕಿ ಹಾಗೆ ಬದಲಾಗ್ತಾ ಇದ್ದಾರೆ ಇವರೆಲ್ಲರೂ ಅಂತೇಳಿ ಒಂದಿಷ್ಟು ಜನ ಅವರ ಕಡೆ ವಾಲ್ತಾ ಇದ್ದಿದ್ದು ನಾವು ಗಮನಿಸಿದ್ದೀವಿ. ಅದನ್ನು ಸಹಿತ ನಾವು ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಈ ಘಟನೆ ಆದ ತಕ್ಷಣ ಸಹಜವಾಗಿ ಗಿಡ್ನವರವರು ಆರೋಪ ಮಾಡುವ ಹಾಗೆ ಮತ್ತೆ ಮರುಕಳಿಸ್ತಾ ಇದೆ ಈ ಗೋಕಾಕದಲ್ಲಿ ಈ ದಾಳಿ ಅಂತ. ಅದಕ್ಕಾಗಿ ಪೂರ್ಣ ಪ್ರಮಾಣ ತನಿಖೆ ಆಗಲೇಬೇಕಾದಂಥದ್ದು ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಈ ದಿಶೆಯಲ್ಲೇ ನಮ್ಮ ಗೃಹ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ಯಾಕೆ ರಮೇಶ್ ಅವರು ಅವ್ರ ಶಿಷ್ಯರನ್ನ ನಮ್ಮ ಸಿದ್ದರಾಮಯ್ಯ ಶಿಷ್ಯರನ್ನ ಹೇಗಾಗಿ ಶಿಷ್ಯ ಅಂತ ನೋಡುವಂಥದ್ದಲ್ಲ, ಇಲ್ಲಿ ನಡೆದ ಘಟನೆ ನಿಜವಾಗಿ ಅವರು ಇದ್ದಾರಾ ಇಲ್ವಾ ಅನ್ನೋ ತನಿಖೆ ಪೂರ್ಣ ಪ್ರಮಾಣದಲ್ಲೇ ಅದರಲ್ಲೂ ಗಿಡ್ನವ್ರು ಹೇಳ್ತಾರೆ CBI ಮೂಲಕ ಆಗಬೇಕು ಅನ್ನೋಂಥ ಮಾತನ್ನು. ಇದರ ಅರ್ಥ ಅವರಿಗೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ವಿಶ್ವಾಸ ಇಲ್ಲ. ಯಾಕೆಂತಂದರೆ ಅವ್ರ ಕುಟುಂಬದವರು ಇವತ್ತು ಉಸ್ತುವಾರಿ ಸಚಿವರು ಬೆಳಗಾವಿದ ಆಗಿದ್ದಾರೆ. ಈವನ್ ಪೊಲೀಸ್ ಎಲೆಕ್ಷನ್ ಅವ್ರ ಕೈಯಲ್ಲಿ ಇರ್ತದೆ ಅಂತ ಭಯ ನಮ್ಮ ಚಂದನ್ ಗಿಡ್ನವರಲ್ಲದ. ಮತ್ತು ಸಾಕಷ್ಟು ಸಲ ಇಲ್ಲಿಯ PSI ಪಾಲಿಕರ್ ಅವರಿಗೆ ಸಾಕಷ್ಟು ಸಲ ಫೋನ್ ಮಾಡಿದ್ರು ಸಹಿತ ಫೋನ್ ತೆಗಿಲಿಲ್ಲ ಆ ದಾಳಿಯ ಸಂದರ್ಭದಲ್ಲಿ ಅಂತೇಳಿ ಅವರು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಚಂದನ್ ಗಿಡ್ನವರ್ ಅವರ ಮೇಲಾಗ್ತ ಈ ದಾಳಿ ಇಲ್ಲಿಯ ಒಂದಿಷ್ಟು ಜನರಿಗೆ, ಭಾಳಷ್ಟು ಜನರಿಗೆ ಗಾಬರಿ ಉಂಟು ಮಾಡುವಂಥದ್ದು ಅಂತ. ಯಾಕಂದರೆ ನಿಜವಾಗಿ ಗೋಕಾಕ ತಾಲೂಕದಲ್ಲೇ ವಿರೋಧ ಪಕ್ಷನೂ ಜಾರಕಿಹೊಳಿ ಅವರದ್ರೆ, ಮತ್ತು ಅದೇ ಕಾಲಕ್ಕೆ ಆಡಳಿತಾರೂಢ ಪಕ್ಷನೂ ಜಾರಕಿಹೊಳಿ ಅವರದ್ರೆ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುವಂಥ ವಿಷಯ ಆಗಿಬಿಟ್ಟದು. ಇದರಿಂದಾಗಿ ಇವತ್ತು ಮತ್ತೊಮ್ಮೆ ಈ ದಾಳಿಯಿಂದಾಗಿ ಎಲ್ಲರೂ ಗಾಬರಿ ಯಾಕಪ್ಪ ಅಂತಂದ್ರೆ ನಾವು ಅವ್ರು ವಿರೋಧ ಮಾಡಿದ್ರೆ, ಮತ್ತು ಈಗಾಗಲೇ ಭಾಳಷ್ಟು ಗೋಕಾಕದಲ್ಲೇ ಅವರು ವಿರೋಧ ಮಾಡಿದ್ರೆ ನಮ್ಮ ಮೇಲೆ ದಾಳಿ ಆಗ್ತದೆ ಭಯ ಮೂಡ್ತಾ ಬಂದಿದ್ದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಈ ಎಲ್ಲ ನೆಲಗಟ್ಟಿನಲ್ಲ ಒಂದಿಷ್ಟು ವಿಚಾರ ಮಾಡಿದಾಗ ಹೌದು ರಮೇಶ್ ಅವರು ಇರ್ಬೋದಾ ಅನ್ನುವಂಥದ್ದು. ಅದಕ್ಕಾಗಿ ನಾವು ಮತ್ತೆ ಒತ್ತಾಯ ಮಾಡುವಂಥದ್ದು ಇದರಲ್ಲೇ ಗೃಹ ಇಲಾಖೆ ಇದ್ದಿದ್ದು ಪೂರ್ಣ ಸೀರಿಯಸ್ ಆಗಿ